ಸೊರಬ ತಾಲೂಕಿನ ಹಿಂದೂ ಮುಸ್ಲಿಂ ದೇವಾರಾಧನೆಯ ಸ್ಥಳವಾದ ಉರುಗನಹಳ್ಳಿಯ ಕಾಳಿಂಗೇಶ್ವರ ದೇವಾಲಯದಲ್ಲಿ ನಾಗರ ಪಂಚಮಿ ಅಂಗವಾಗಿ ಸಹಸ್ರಾರು ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ದೇವಸ್ಥಾನ ಹಿಂಭಾಗದ ನಾಗರ ಮೂರ್ತಿಗಳಿಗೆ ಹಾಲೆರೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಈ ಗ್ರಾಮದಲ್ಲಿ ಉರುಗಗಳ ಸಂಖ್ಯೆ ಹೆಚ್ಚಿದ್ದು ಗ್ರಾಮದ ಮನೆ ಹೊಲಗದ್ದೆ ಎನ್ನದೇ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುವುದು ಸಾಮಾನ್ಯ. ಆದರೆ ಇದುವರೆಗೂ ಯಾರನ್ನೂ ಕಚ್ಚಿಲ್ಲ ಹಾಗೂ ಯಾರು ಹಾವನ್ನ ಕೊಂದಿಲ್ಲ. ಇಲ್ಲಿನ ದೇವರಿಗೆ ಹರಕೆ ಹೊತ್ತು ಸುತ್ತಲಿನ ತಾಲೂಕು ಜಿಲ್ಲೆಗಳ ಭಕ್ತರು ನಾಗರ ಪಂಚಮಿ ಎಂದು ಹರಕೆ ಒಪ್ಪಿಸುವುದು ರೂಢಿಯಾಗಿದೆ. ಕಾಳಿಂಗೇಶ್ವರ ದೇವಸ್ಥಾನ ಮುಂಭಾಗ ಬೇವಿನ ಮರಕ್ಕೆ ಹಾಗೂ ಶ್ರೀ ಕಾಳಿಂಗೇಶ್ವರ ದೇವರಿಗೆ ಅರ್ಚನೆ ಮಾಡಿಸಿದರು. ನಂತರ ಇಬ್ರಾಹಿಂ ಸ್ವಾಮಿ ದರ್ಗಾಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು. ಹೊಸ ಹುಡುಗಿ ತೊಟ್ಟ ಭಕ್ತರು ದೇವರಿಗೆ ಹಾಲು, ಎಳ್ಳುಂಡೆ, ಶೇಂಗಾ ಉಂಡೆ, ರವೆ ಉಂಡೆ, ಪಾಯಸ, ಕೇಸರಿಬಾತ್, ಚಿತ್ರಾನ್ನ ಸೇರಿದಂತೆ ಹಲವು ಭಕ್ಷ್ಯಗಳನ್ನು ನೈವೇದ್ಯ ಮಾಡಿದ್ರು. ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಭಕ್ತರು ಮುಖ್ಯ ಬಸ್ ನಿಲ್ದಾಣದಿಂದ ದೇವಸ್ಥಾನಕ್ಕೆ ತುಂತುರು ಮಳೆಯಲ್ಲೇ 2 ಕಿಲೋಮೀಟರ್ ನಡೆದು ಸಾಗಿದರು. ಇಲ್ಲಿ ಇತಿಹಾಸ ಏನಂದರೆ ಒಳ್ಳೆ ಇಲ್ಲಿ ಒಟ್ಟು 200 ವರ್ಷ ಇತಿಹಾಸ ಇದು. ಅಲ್ಲಿಂದ ಇಲ್ಲಿ ದೇವಸ್ಥಾನದಿಂದ ಅಲ್ಲಿನೂ ಬರ್ತಾರೆ ಜನ, ಇಲ್ಲಿನೂ ಬರ್ತಾರೆ. ಏನು ಸಮಸ್ಯೆ ತೊಂದರೆ ಇದ್ದರೂ ಇಲ್ಲಿ ಎಲ್ಲ ಪರಿಹಾರ ಆಗುತ್ತೆ, ಒಳ್ಳೆಯದಾಗುತ್ತೆ. ಇದು ಸರ್ಪದೋಷದ ಬಗ್ಗೆ ಆಗಲಿ, ಮಕ್ಕಳ ಸಂತಾನದ ಬಗ್ಗೆ ಆಗಲಿ, ಬಿಸ್ನೆಸ್ ಬಗ್ಗೆ ಆಗಲಿ, ಮಾಟ ಮಂತ್ರ ಏನು ಸಮಸ್ಯೆ ಇದ್ದರೂ ಎಲ್ಲನೂ ಪರಿಹಾರ ಆಗುತ್ತೆ. ಅಲ್ಲಿನೂ ಬರ್ತಾರೆ, ಇಲ್ಲಿನೂ ಬರ್ತಾರೆ, ಅಲ್ಲೇ ಹೋಗ್ತಾರೆ, ಎಲ್ಲ ಒಳ್ಳೆಯದಾಗುತ್ತೆ. ಇಲ್ಲಿ ಇಬ್ರಾಹಿಂ ಸ್ವಾಮಿ ಮಠ ಇದೆ. ಇಬ್ರಾಹಿಂ ಸ್ವಾಮಿ ಮಠ, ಅದರ ಪಕ್ಕದಲ್ಲಿ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿ ಹುಟ್ಟಿದ ಮೇಲೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿದರು. ಯಾಕಪ್ಪ ಅಂದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ, ನಾವೆಲ್ಲರೂ ಒಂದೇ ನಮ್ಮ ಭಾವನೆ ಬರಲಿ, ಭಗವಂತ ಅವರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಈ ದೇವತೆನ ಪ್ರತಿಷ್ಠಾಪನೆ ಮಾಡಿದರು. ಅಲ್ಲಿ ಹುತ್ತ ಇದೆ. ಆ ಹುತ್ತಕ್ಕೆ ಭಕ್ತಾದಿಗಳೆಲ್ಲರೂ ಹಾಲಾಕ್ತಾರೆ. ಹಾಲಾಕಿ ಅವರು ಮನದಲ್ಲಿರ್ತಕ್ಕಂಥ ಕಷ್ಟ ಸುಖ ನೋವು ನಲುವು ಎಲ್ಲ ಪ್ರಾರ್ಥನೆ ಮಾಡ್ಕೊಂತಾರೆ. ಅವರೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ತಾನೆ. ಸ್ಥಾನದಲ್ಲಿ ಅಭಿಷೇಕ ನಡೆಯುತ್ತೆ, ಇತ್ಯಾದಿ ಪೂಜೆಗಳು. ಅವರು ಭಕ್ತಾದಿಗಳು ಇದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ, ಅದ್ರ ಮೇಲೆ ಪೂಜೆ ಮಾಡ್ತಾರೆ ಸ್ವಾಮೀಜಿಯವರು. ಆಮೇಲೆ ಇಲ್ಲಿ ಮಕ್ಕಳಾಗದೇ ಇರ್ತಕ್ಕಂಥವರಿಗೆ ದೇವಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ಇಲ್ಲಿ ಮಕ್ಕಳಾಗತ್ತೆ. ಹಾಗೂ ಇತರೆ ಅವರು ಮನದಲ್ಲಿರ್ತಕ್ಕಂಥ ಕಷ್ಟ ಸುಖ ನೋವು ಯಾವುದೇ ಒಂದು ದೇವಿನ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವಿ ಅವರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ಭಕ್ತಾದಿಗಳು ಇಲ್ಲಿ ಬಂದು ಅವರು ಏನಾದರೂ ಬಂಗಾರ, ಇತರೆ ಕೋರ್ಟು ಕಚೇರಿ, ಆಮೇಲೆ ಜಮೀನು ಯಾವುದೇ ಒಂದು ಇದಾದರೂ ದೇವಿಗೆ ಪ್ರಾರ್ಥನೆ ಮಾಡಿಕೊಂಡು ಆ ನಂತರದಲ್ಲಿ ಗ್ರಾಮದಲ್ಲಿ ಕಮಿಟಿ ಇದೆ. ಆ ಕಮಿಟಿಯವರಿಗೆ ಕೇಳ್ಕೊಳ್ತಾರೆ, ನೋಡಿ ನಮ್ಮದು ವಸ್ತುಗಳು ಕಳೆದೋಗಿದ್ದಾವೆ, ನಮಗೆ ಅದು ದೊರಕಿಸ್ಕೊಡ್ಬೇಕು ಅಂತಂದು ಗ್ರಾಮದ ಕಮಿಟಿಯವ್ರನ್ನ ಕೇಳ್ತಾರೆ. ಅವರು ಹೇಳ್ತಾರೆ. ಅವ್ರು ಹೇಳಿದ ನಂತರ ಈ ಥರ ನಡ್ಕೊಳ್ರಿ, ಇದು ಮಾಡಿರಿ ಅಂತಂದು ಹೇಳ್ತಾರೆ. ಅವೆಲ್ಲ ದೇವರ ಕೃಪಾಶೀರ್ವಾದದಿಂದ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ತಾನೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್.